ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತು ನಾವು ಪ್ರತಿದಿನ ಬೆಳಗ್ಗೆ ಯೋಗ ವಾಕಿಂಗ್ ಮಾಡೋ ಜಾಗದಾಗ ವ್ಯಾಯಾಮ ಉಪಕರಣಗಳು ಎರಡು ತಯಾರು ಮಾಡೀವಿ ರೀ. ಸಿಂಗಲ್ ಬಾರ್ ಡಬಲ್ ಬಾರ್ ಅಂತೇಳಿ ಅವು ಇವತ್ತು ನಾವು ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿವಿ ರೀ. ಉದ್ಘಾಟನೆ ಕಾರ್ಯಕ್ರಮಕ್ಕೆ ಒಬ್ರು ಗೆಸ್ಟಿಗೂ ಹೇಳಿವಿ ರೀ. ಗೆಸ್ಟ್ ಬರ್ತಾರೆ ಈಗ, ಅದಕ್ಕಾಗಿ ಎಲ್ಲ ತಯಾರಿ ನಡೆಸೀವಿ ರೀ. ನೋಡಿರಿ, ಎಲ್ಲ ಅದೆಲ್ಲ ಲೆವೆಲ್ ಮಾಡಿ ಅವ್ರು ಬರೋದ್ರೊಳಗೆ ಎಲ್ಲ ರೆಡಿ ಮಾಡಿ ಇಡ್ತೀವಿ ರೀ. ಆಯ್ತು ರೀ, ರೆಬ್ಬೆನ್ ಅದು ಕಟ್ಕೋತೀವಿ. ನೋಡಿರಿ, ರೆಬ್ಬೆನ್ ಕಟ್ಲಾಕತ್ತಾರೆ ನಮ್ಮ ಗೆಳೆಯರು. ರೆಬ್ಬೆನ್ ಕಟ್ಟಿ ರೆಡಿ ಮಾಡಿ ಇಟ್ಟೇವಂದ್ರೆ ಅವ್ರು ಬಂದ ಕೂಡಲೇ ಅದನ್ನು ಉದ್ಘಾಟನೆ ಮಾಡಿ ಹೋಗ್ತಾರೆ ರೀ. ಉದ್ಘಾಟನೆ ಮಾಡಿ ಅದ್ರ ಬಗ್ಗೆ ಒಂದು 4 ಮಾತು ಹೇಳ್ತಾರೆ ಅವರು. ಆ 4 ಮಾತನ್ನು ಇದ್ರಾಗೆಲ್ಲ ಭಾಷಣ ಅದ ರೀ. ಸ್ಕಿಪ್ ಮಾಡಿಬಿಡ್ರಿ, ಎಲ್ಲರೂ ತಪ್ಪದೇ ವಿಡಿಯೋ ನೋಡಿರಿ. ಹೊಸವಾಗಿ ಯೂಟ್ಯೂಬ್ ಚಾನಲ್ ಮಾಡೀನಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಜೈ ಹನುಮಾನ್ ವಾಯುವಿಹಾರ ತಂಡದಿಂದ ಇವತ್ತು ಈ ಒಂದು ಹನುಮಾನ್ ದೇವಸ್ಥಾನದ ಹತ್ತಿರ ಎಲ್ಲ ಬೆಳಗಿನ ವಾಯುವಿಹಾರಿಗಳಿಗೆ ಅನುಕೂಲವಾಗಲಿ ಅಂತ ಹೇಳಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಈಗಾಗಲೇ ಕುಡಿಯುವ ನೀರಿಂದು ಏನಪ್ಪ ಇಂದು ಎಲ್ಲ ಒಂದು ಏನು ವಿದ್ಯಾರ್ಥಿಗಳಿಗಾಗಲಿ ಯುವಕರಿಗಾಗಲಿ ದೈಹಿಕ ಸಾಮರ್ಥ್ಯವನ್ನು ಬೆಳೆಸುವ ನಿಟ್ಟಿನಲ್ಲಿ ಡಬಲ್ ಬಾರ್ ಮತ್ತು ಸಿಂಗಲ್ ಬಾರ್ಗಳನ್ನು ಎಲ್ಲ ಇಲ್ಲಿ ಬರ್ತಕ್ಕಂಥ ಸದಸ್ಯರು ಕೂಡಿಕೊಂಡು ಸ್ವಂತ ಖರ್ಚಿನಿಂದ ಇದನ್ನು ತಯಾರಿ ಮಾಡಿದ್ದೀವಿ. ಇದರ ಒಂದು ಉದ್ಘಾಟನೆಯನ್ನು ಸಿಂದಗಿ ತಾಲೂಕಾ BJP ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಸಂತೋಷ್ ಗೌಡ ಪಾಟೀಲರು ಈ ಒಂದು ಡಬಲ್ ಬಾರ್ ಮತ್ತು ಸಿಂಗಲ್ ಬಾರ್ಗಳನ್ನು ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡ್ಬೇಕಂತೇಳಿ ನಾನು ಎಲ್ಲ ಗೆಳೆಯರ ಬಳಗದ ವತಿಯಿಂದ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನೋಡ್ರಿ, ಈಗ ರಿಬಿನ್ ಕಟ್ ಮಾಡ್ಲಕತ್ತಾರ. ರಿಬಿನ್ ಕಟ್ ಮಾಡಿ ಇದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಾರೆ ಅವರು. ಇದೇನಪ್ಪ ದೊಡ್ಡ ಕೆಲಸ ಮಾಡ್ಯಾರೋ ಉದ್ಘಾಟನೆ ಇಟ್ಕೊಂಡ್ರೆ ಅನ್ಬೇಡ್ರಿ. ಯಾಕಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ಲಾಕೆ ಮಾಡೀವಿ ನಾವು, ಬೇರೆ ಏನೂ ಉದ್ದೇಶ ಇಲ್ಲ ನಮ್ಮದು. ಎಲ್ಲ ಯುವಕರು ದುಶ್ಚಟಗಳಿಂದ ದೂರವಾಗಿ ಒಂದು ಸ್ವಲ್ಪ ಯೋಗ ವ್ಯಾಯಾಮ ಕಡೆ ಗಮನ ಹರಿಸಲಿ ಅನ್ನೋದೇ ನಮ್ಮ ಆಸೆ. ಉದ್ಘಾಟನೆ ಮಾಡಿರ್ತಕ್ಕಂಥ ಅಧ್ಯಕ್ಷರಿಗೆ ವಂದನೆಗಳು. ಈಗ ಈ ಎಲ್ಲ ಯುವಕರನ್ನು ಕುರಿತು ಮತ್ತು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ಅವರೆಲ್ಲ ನಾನು ಕೇಳ್ಕೊಳ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇವತ್ತು ನಮ್ಮ ಗುಲ್ಗೇರಿ ಗ್ರಾಮದ ಜೈ ಹನುಮಾನ್ ಯೋಗ ಸಮಿತಿಯವರು ಹಮ್ಮಿಕೊಂಡಿರುವಂಥ ಈ ಒಂದು ಮತ್ತು ಸಿಂಗಲ್ ಬಾರ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಪ್ರಾಧ್ಯಾಪಕರಾದಂಥ BN ಬಿರಾದರ್ ಗುರುಗಳೇ, ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಯೋಗಾಪಟುಗಳೇ, ಇವತ್ತು ಈ ಒಂದು ಗ್ರಾಮದಲ್ಲಿ ಭಾಳ ವಿಶೇಷವಾದಂಥ ಮತ್ತು ಅಷ್ಟೇ ಅರ್ಥಗರ್ಭಿತವಾದಂಥ ಈ ಒಂದು ಕಾರ್ಯಕ್ರಮ. ಮೊದಲನೇದಾಗಿ ಆ ಒಂದು ಹನುಮಾನರ ಕರ್ತೃಗದ್ರಿಗೆಗೆ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ನನ್ನ ಮೊದಲನೇದಾಗಿ ಕ್ಷಮೆಯನ್ನು ಕೋರಿ, ಯಾಕಂದರೆ ನಾನು 6 ಗಂಟೆಗೆ ಬರಬೇಕಾಗಿತ್ತು, ತಡವಾಗಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ನಮ್ರತೆಯಿಂದ ವಿನಂತಿಯನ್ನು ತಮ್ಮಲ್ಲಿ ಕ್ಷಮೆಯನ್ನು ಕೋರಿ, ಇವತ್ತು ಏನು ಈ ಒಂದು ಕಾರ್ಯಕ್ರಮ ಮಾಡಿದ್ದೀರಿ ಭಾಳ ವಿಶೇಷವಾದದ್ದು. ಇದು ಭಾಳ ವರ್ಷಗಳ ಹಿಂದೆ ಇಂಥ ಒಂದು ಗ್ರಾಮಗಳಲ್ಲಿ ಆಗಬೇಕಾಗಿತ್ತು. ಈಗಲಾದರೂ ನಮ್ಮೆಲ್ಲ ಸಹೋದರರು ಈ ಒಂದು ವಿಚಾರವನ್ನು ಮಾಡಿ ತಮ್ಮ ದೈಹಿಕ ಸದೃಢತೆಯ ಬಗ್ಗೆ ಗಮನವನ್ನು ಕೊಟ್ಟು ಇವತ್ತಿನ ವಿಷಕಾರಿ ಪದಾರ್ಥಗಳನ್ನು ನಾವು ದಿನ ತಿನ್ನೋದರಿಂದ ನಮ್ಮ ಆಗು ಹೋಗುಗಳ ಆರೋಗ್ಯದಲ್ಲಿ ಏರುಪೇರುಗಳಾಗುವುದರಿಂದ ಮನುಷ್ಯನ ಪ್ರಾಣಹಾನಿ ಆಗೋದರಿಂದ ಭಾಳಷ್ಟು ಪ್ರಾಣಗಳನ್ನು ನಾವು ಕಳ್ಕೊಂಡಿದ್ದೀವಿ. ನಾವೆಲ್ಲರೂ ಕೂಡ ಯಾವ ಪರಿಸ್ಥಿತಿಗೆ ಹೋಗ್ಬಿಟ್ಟಿವಪ್ಪ ಅಂತಂದ್ರೆ, ಆಯಿತು ನಮ್ಮ ಜೀವನ ಮುಂಜಾನೆ ಏಳೋದದ, ಸಂಜೆಗೆ ಮಲ್ಕೋದದ, ಚಂತನ ತಿರುಗಾಡೋದದ, ನಮ್ಮ ಕಾಯಕದಲ್ಲಿ ಓಡಾಡೋದದ, ಅಷ್ಟೇ ನಮ್ಮ ಜೀವನ ತಿಳ್ಕೊಂಡಿವಿ. ಅದು ತಪ್ಪ. ಯಾಕಂದ್ರೆ ನಮ್ಮ ಹಿಂದಿನ ಹಿರಿಯರು ಈ ಯೋಗವನ್ನು ಭಾಳಷ್ಟು ವಿಚಾರವಾಗಿ ಮಾಡಿ ಅದನ್ನು ನಮ್ಮ ಯೋಗ ನಮ್ಮ ಪ್ರತಿನಿತ್ಯದ ಒಂದು ಕಾಯಕ ಅಂತ ತಿಳ್ಕೊಂಡು ಮಾಡಿದ್ದಾರೆ. ಆದರೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಂಥದ್ದನ್ನು ನಾವು ಬಿಟ್ಟುಕೊಂಡು ಹೋಗಿದ್ದೀವಿ. ಈಗ ನಾವು ಮತ್ತೆ ನಮ್ಮ ಹಿರಿಯರ ಒಂದು ವಿಚಾರಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಲಕತ್ತೀವಲ್ಲ, ಇದು ನಮಗೆ ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಇವತ್ತು ನಾವೆಲ್ಲರೂ ನೋಡ್ಲಕತ್ತೀವಿ, ಎಷ್ಟೋ ಜೀವಗಳು ಯಾವುದೇ ರೀತಿಯಿಂದ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ನಾನಾ ಥರ ರೋಗಗಳಿಂದ ನಾವೆಲ್ಲರೂ ಬಲಿಪಶುಗಳಾಗಿ ಇವತ್ತು ನಾವು ಭಾಳಷ್ಟು ಪ್ರಾಣಗಳನ್ನು ನಾವು ಕಳ್ಕೊಂಡಿವಿ. ಇದನ್ನು ತಡೆ ಹಿಡ್ಲಿಕ್ಕೆ ಯಾವ ರೀತಿಯಪ್ಪ ಅಂದ್ರೆ, ಇದು ಬರೀ ಔಷಧಿಗಳು ಒಂದೇ ಮದ್ದಲ್ಲ, ಇದಕ್ಕೆ ಯೋಗ ಭಾಳ ಮದ್ದದ, ವಾಕಿಂಗ್ ಮದ್ದದ, ಇವತ್ತು ರನ್ನಿಂಗ್ ಭಾಳ ಮದ್ದದ, ನಾವು ಕ್ರೀಡೆಯಲ್ಲಿ ಹೆಚ್ಚಿಗೆ ತೊಡ್ಕೋದು ಭಾಳ ಮದ್ದದ. ಇದರಿಂದ ನಾವು ಇವತ್ತು ಹೊರಗೆ ಬರಬೇಕಪ್ಪ ಅಂತ ನೋಡ್ರಿ, ನೀವು ಡಾಕ್ಟರ್ಗಳು ಕೊನೆಯದಾಗಿ ಹೇಳೋ ಮಾತೆ ಡೈಲಿ 1 ತಾಸು ವಾಕಿಂಗ್ ಮಾಡಿರಿ, ಇಲ್ಲ ಯೋಗ ಮಾಡಿರಿ. ತಾವೆಲ್ಲ ಗುಳಿಗೆ ಕೊಟ್ಟಿರ್ತಾರೆ, ಅದು ಕಮ್ಮಿ ಆಗ್ತದೆ, ಅವ್ರಿಗೂ ಗೊತ್ತಿರ್ತದೋ ಇಲ್ಲ ಗೊತ್ತಿಲ್ಲ. ಆದ್ರೆ ಲಾಸ್ಟಿಗೆ ಕೊನೆಯದಾಗಿ
ನೀವು ಒಂದು ತಾಸು ಕಂಟಿನ್ಯೂ ವಾಕಿಂಗ್ ಮಾಡ್ಬೇಕು ನೋಡ್ರಿ, ಇಲ್ಲ ಯೋಗ ಮಾಡ್ಬೇಕು ನೋಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ನಮ್ಮ ಜೀವನದ ಪದ್ಧತಿ ನಾವು ಮಾಡ್ಕೊಂಡ್ರಾಗ ಇಂಥ ಒಂದು ವಿಚಾರಗಳಿಗೆ ಅರ್ಥ ಬರ್ತದ. ನಮ್ಮೆಲ್ಲರೂ ಕೂಡಿ ಏನಿದೊಂದು ವಿಚಾರ ಇನ್ನೂ ನೂರಾರು ಯುವಕರು ಇದರಲ್ಲಿ ತೊಡಕೊಳ್ಳಿ. ಇದು ಒಂದು ಒಳ್ಳೆಯ ಕೆಲಸ. ಇಂಥವು ಕೆಲಸಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿರೋಣ. ಇಷ್ಟು ಚೈತನ್ಯ ಇರ್ತದೆ. ಇಡೀ ದಿನ ನಾವು ಓಡಾಡೋಕ್ಕೆ ನಮ್ಮದೇ ಆದಂಥ ಒಂದು ಎನರ್ಜೆಟಿಕ್ ಶಕ್ತಿ ನಮಗೆ ಬರ್ತದೆ. ವಾಕಿಂಗ್ ಮಾಡೋದ್ರಿಂದ ಅಲ್ಲಿ, ರನ್ನಿಂಗ್ ಮಾಡೋದ್ರಿಂದ ಅಲ್ಲಿ, ಈ ನಮ್ಮ ಕ್ರೀಡೆಯಲ್ಲಿ ತೊಡಗೋದ್ರಿಂದ ನಮ್ಮ ಶಾರೀರಿಕ, ನಮಗೆ ದೈಹಿಕವಾಗಿ, ನಮಗೆ ಮಾನಸಿಕವಾಗಿ ನಾವು ಗಟ್ಟಿ ಆಗ್ತೀವಿ. ಯಾವುದೇ ವಿಚಾರಗಳನ್ನು ಭಾಳ ಪಾಸಿಟಿವ್ ಆಗಿ ತಗೋತೀವಿ. ಈಗ ಹಿಂದೆ ನಮ್ಮ ಹಿರಿಯರು ಒಳ್ಳೆ ಒಳ್ಳೆ ಪದಾರ್ಥಗಳು ತಿಂತಿದ್ರು. ನಮಗೆ ಇವತ್ತು ಒಳ್ಳೆ ಒಳ್ಳೆ ಪದಾರ್ಥಗಳು ಸಿಗೋದು ಭಾಳ ಕಷ್ಟ ಆಗಿಬಿಟ್ಟದ. ಅದಕ್ಕೆ ನಾವು ನಮ್ಮ ದೇಹವನ್ನು ಕಾಪಾಡ್ಕೊಳಕ್ಕೆ ನೀವೆಲ್ಲರೂ ಏನು ಇದೊಂದು ಮಾಡಿರಿ, ಇದು ಭಾಳ ಒಳ್ಳೆ ಕೆಲಸ ಅದ. ನಿಮಗೇನಾದರೂ ಇಲ್ಲಿ ಬೇಕಾದಂಥ ಸಾಮಗ್ರಿಗಳು ಏನಾರು ಬೇಕಾದ್ರೆ ನಾವು ಕೂಡ ನಿಮಗೆ ಸಹಾಯ ಮಾಡ್ಲಿಕ್ಕೆ ಸಿದ್ಧರಿದ್ದೀವಿ. ಇಂಥದ್ದೊಂದು ಯಾವುದೇ ಈ ಯೋಗಕ್ಕಾಗಲಿ, ನಿಮ್ಮ ವಾಕಿಂಗ್ಕಾಗಲಿ, ಏನಾದರೂ ಒಂದು ಕ್ರೀಡಾ ಅಥವಾ ಇದ್ರದ್ದು ವಾಕಿಂಗ್ ಸಂಬಂಧಪಟ್ಟಿದ್ದು ಒಂದು ಸಾಮಗ್ರಿ ನೀವು ನಮಗೆ ಹೇಳಿದ್ರಿ ಅಂದ್ರೆ ನಾನು ಕೂಡ ಭಾಳ ಪ್ರೀತಿಪೂರ್ವಕವಾಗಿ ನಿಮ್ಮಲ್ಲಿ ಒಬ್ಬ ಸಹೋದರ ಇದ್ದಂಗೆ, ನಾನು ನಿಮಗೆ ಯಾವುದೇ ಇಲ್ಲಿ ಪಕ್ಷ ಬೇಡ, ಭೇದ ಬೇಡ, ನಾವೆಲ್ಲರೂ ಕೂಡ ಇಲ್ಲಿ ಸಹೋದರರು. ಈ ಕೆಲಸ ಆಗ್ಲಕ್ಕೆ ನಂದು ಏನಾರು ಒಂದು ಅಳಿಲಿ ಸೇವೆ ನಿಮ್ಮಲ್ಲಿ ಬೇಕಿದ್ರೆ ನೀವು ನಿರೀಕ್ಷೆ ಮಾಡಿ ನನಗೆ ಕೇಳ್ಬೋದು. ನಾನು ಧಾರಾಳವಾಗಿ ಕೊಡ್ತೀನಿ ಅಂತ ತಿಳ್ಕೊಂಡು ಈ ಒಂದು ಉದ್ಘಾಟನೆ ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರಿ. ತಡವಾಗಿ ಬಂದಿದ್ದೀನಿ. ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕ್ಷಮೆಯನ್ನು ಕೋರಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಇಲ್ಲಿವರೆಗೂ ಉದ್ಘಾಟನೆ ಮಾಡಿ ಯೋಗದ ಕುರಿತು ಮತ್ತು ವಾಕಿಂಗ್ ಹಾಗೂ ವ್ಯಾಯಾಮದ ಕುರಿತು ಅತ್ಯಂತ ಮಾರ್ಮಿಕವಾಗಿ ಮಾತಾಡಿರ್ತಕ್ಕಂಥ ಸಂತೋಷ್ ಗೌಡ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.